ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಏನು ಮಾಡೋರು ತಪ್ಪು ಗುರು ಈಗ ಜನಕ್ಕೆ? ಕುಂದ್ರು ತಪ್ಪು, ನಿಂತರು ತಪ್ಪು, ಉಚ್ಚರು ತಪ್ಪು, ಉಚ್ಚೆ ಒಯ್ದ್ರು ತಪ್ಪು, ಹಂಗೆ ಮಾಡೋರು ತಪ್ಪು, ಹಿಂಗೆ ಮಾಡೋರು ತಪ್ಪು, ಅಲ್ಲೋದ್ರು ತಪ್ಪು, ಇಲ್ಲೋದ್ರು ತಪ್ಪು. ಏನು ಮಾಡೋದು ತಪ್ಪು ತಪ್ಪು ಪ್ರತಿಯೊಂದಕ್ಕೂ ಹಿಂಗೆ ಅಂತಾನೆ ಇದ್ರೆ ಏನು ಮಾಡ್ಬೇಕು ಹಂಗಂದ್ರೆ? ಹಂಗಾರೆ ಬದುಕಲೇಬಾರ್ದು ಅಂತ ಇವರ ಒಂದು ಮಾತು ಅಂತನ. ಇನ್ನೇನು ಮತ್ತೆ ಹೇಳ್ರಪ್ಪ, ಅರ್ಥ ಮಾಡ್ಕೊತೀವಿ. ಓಪನಾಗಿ ಹೇಳ್ರಿ, ನೋಡ್ರಪ್ಪ ಹಿಂಗಿರಬೇಡಿ, ಹಿಂಗಿರಿ, ಇಷ್ಟೇ ಇಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ಗೊತ್ತು, ದರ್ಶನ್ ಅವ್ರದ್ದು ಒಂದು ಇಶ್ಯೂ ಆಗಿದೆ. ದರ್ಶನ್ ಅವ್ರದ್ದು ಅಂದರೆ ಅವರೊಬ್ಬರದೇ ಅಲ್ಲ, ಜೊತೆಲಿದ್ದಂಥ ಎಲ್ಲ ಆ್ಯಕ್ಟರ್ಗಳಿಗೂ, ಆರ್ಟಿಸ್ಟ್ಗಳಿಗೂ, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಜೊತೆಲಿದ್ದಂಥವ್ರು ಎಲ್ಲರಿಗೂ ಅದೊಂದು ಪ್ರಾಬ್ಲಮ್ ಆಗಿದೆ ಈಗ. ಸಿಂಪಲ್, ಒರಾಯನ್ ಮಾಲಲ್ಲಿ 3ನೇ ತಾರೀಕು, ಇದೇ ತಿಂಗಳು 3ನೇ ತಾರೀಕು ಒಂದು ರೆಡ್ ಕಾರ್ಪೆಟ್ ಪ್ರೀಮಿಯರ್ ಶೋ ಅಂತ ಒಂದು ಅರೇಂಜ್ ಮಾಡಿರ್ತಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಮತ್ತು ಎಲ್ಲ ಸೆಲೆಬ್ರಿಟಿಗಳಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದೆಲ್ಲ ಆದಮೇಲೆ ಪಕ್ಕದಲ್ಲಿ ಜೆಟ್ಲ್ಯಾಗ್ ಅಂತ ಒಂದು ರೆಸ್ಟೋ ಬಾರ್ ಇದೆ, ಅಲ್ಲಿ ಊಟ ಅರೇಂಜ್ ಮಾಡಿರ್ತಾರೆ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು. ಯಾಕೆ ಅಂತಂದರೆ ದರ್ಶನ್ ಅವ್ರಿಗೆ ಒಂದು ಏನೋ ಒಂದು ಮೈಂಡ್ ಬಂದಿರುತ್ತೆ ಅವಾಗ. ಇನ್ನು ಲೇಟ್ ನೈಟ್ ಆಗಿದೆ, ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಯೂಶಲಿ ಸೆಲೆಬ್ರಿಟಿ ಪ್ರೀಮಿಯರ್ಸ್ ಅಂದರೆ ಒಂದು 7 ಗಂಟೆ 8 ಗಂಟೆ ಆಗಿಬಿಡುತ್ತೆ ಸರ್ ಸ್ಟಾರ್ಟ್ ಆಗೋಕ್ಕೆ. 8 ಗಂಟೆ ಅಂತಂದರೆ ಸಿನಿಮಾ ಇರೋದು 3:45 ಗಂಟೆ 3:15 ಗಂಟೆ ಆಗೋಗ್ಬಿಡುತ್ತೆ. ಎಲ್ಲ ಸೇರಿಸಿ ಇಂಟರ್ವ್ಯೂಲು ಅದು ಇದೆಲ್ಲ ಸೇರಿಸಿ, ಸೆಲೆಬ್ರಿಟಿ ಬೈಟ್ ಕೊಟ್ಟರು, ಮಾತಾಡಿದ್ರು, ಪ್ರೆಸ್ಸಿಗೆ ಮಾತಾಡಿದ್ರು, ಕ್ಯಾಮ್ರಾಗೆ ಮಾತಾಡಿದ್ರು, ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು, ಎಲ್ಲ ಮುಗಿಯೋಷ್ಟರಲ್ಲಿ 8 ರಿಂದ 9, 10, 11, 12 ಗಂಟೆ ಇನ್ನೂ ಜಾಸ್ತಿನೇ ಆಗೋಗಿರುತ್ತೆ. ಊಟಕ್ಕೆ ಸರಿ ಹೋಗಿ ಸಿನಿಮಾ ತೋರಿಸೋದು ಅಷ್ಟೇ ಅಲ್ಲ, ಊಟನೂ ಅರೇಂಜ್ ಮಾಡಬೇಕು ಅವರು, ಪ್ರೊಡ್ಯೂಸರ್ ಆಗಿರುವಂಥವ್ರು. ಈ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿದಾಗ ಸರಿ ಅರೇಂಜ್ ಮಾಡಿರ್ತಾರೆ, ಜಟ್ಟಾಗಲಿ ಅರೇಂಜ್ ಮಾಡಿರ್ತಾರೆ, ಅಲ್ಲಿ ಹೋಗಿರ್ತಾರೆ. ಊಟ ಅಂತಂದರೆ 10 ನಿಮಿಷಕ್ಕೆ ತಿಂದ್ವಿ ಎದ್ದೋದ್ವಿ ಬಾಯ್ ಅನ್ನೋದು ಹಂಗೆ ಆಗಲ್ಲ. ಅದು ಮಾತುಕತೆ ಇರುತ್ತೆ, ಮಾತಾಡಬೇಕು, ಹರಟೆ ಹೊಡಿಬೇಕು, ಟೈಮ್ ಪಾಸ್ ಮಾಡಬೇಕು, ಎಲ್ಲ ಅಲ್ಲಿ ಇದ್ದೇ ಇರುತ್ತೆ, ಎಲ್ಲ ಇದ್ದೇ ಇರುತ್ತೆ ಅಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಅಂದರೆ 10-20 ಜನ ಇರಲ್ಲ ಅಲ್ಲಿ, ತುಂಬ ಜನ ಇರ್ತಾರೆ. ಓಕೆನಾ? ಎಲ್ಲ ಊಟ ಗೀಟ ಎಲ್ಲ ಮುಗಿಸಿ ಆಚೆ ಬರೋಷ್ಟರಲ್ಲಿ 1 ಗಂಟೆ ಮೇಲಾಗಿದೆ. ಅದನ್ನು ನೋಟಿಫೈ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ದಾರೆ, 1 ಗಂಟೆ ಮೇಲೆ ನೀವು ಪಾರ್ಟಿ ಮಾಡಿದ್ದೀರಾ, ತಪ್ಪು ಇದು ಅನ್ನೋ ಥರ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಜಾರಿ ಮಾಡಿದ್ದಾರೆ. ಅವರೆಲ್ಲ ನಿನ್ನೆ ವಿಚಾರಣೆಗೆ ಹೋಗಿರುವಂಥದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂಥ ಟೈಮಲ್ಲಿ ದರ್ಶನ್ರವ್ರಿಗೆ ಜೈಕಾರ ಹಾಕಿದ್ದು ಎಲ್ಲ ನೋಡಿದೆ ನಾನು. ಪೊಲೀಸ್ನವ್ರಿಗೆ ಕ್ರೌಡ್ನ ತಡ್ಕೊಳ್ಳೋಕ್ಕೂ ಆಗಲಿಲ್ಲ, ಕಂಟ್ರೋಲ್ ಮಾಡೋಕ್ಕೂ ಆಗಲಿಲ್ಲ. ಇನ್ನೊಂದು, ಈ ರೀತಿ ಅವ್ರಿಗೆ ತೊಂದರೆ ಕೊಟ್ಟರೋ ಏನೋ ಗೊತ್ತಿಲ್ಲ, ನೀವೇನು ತೊಂದರೆ ಕೊಡೋಕ್ಕಾಗಲ್ಲ ದರ್ಶನ್ ಅವ್ರಿಗೆ ಮತ್ತು ಸೆಲೆಬ್ರಿಟಿಗಳಿಗೆ. ನಿಮಗೆ ನೀವೇ ತೊಂದರೆ ಮಾಡ್ಕೊಂಡ್ರ ಅಂತ ನನಗನ್ನಿಸ್ತಪ್ಪ. ಇಟ್ ಈಸ್ ಮೈ ಆನೆಸ್ಟ್ ಒಪಿನಿಯನ್ ಆ್ಯಸ್ ಎ ಸಿಟಿಸನ್. ಓಕೆನಾ? ಹಂಗಾದ್ರೆ 1 ಗಂಟೆ ಮೇಲೆ ಎಷ್ಟು ಹೋಟೆಲ್ಗಳು ಓಪನ್ ಇರುತ್ತೆ ಗೊತ್ತಾ ಬೆಂಗಳೂರಲ್ಲಿ? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸರ್? ಪೊಲೀಸ್ನವ್ರಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಏನೇನು ಆಗ್ತಾ ಇದೆ, ಪ್ರತಿಯೊಂದು ಗೊತ್ತಿರುತ್ತೆ. ಆ್ಯಸ್ ಪರ್ ಮೀ ನನಗೆ ಗೊತ್ತಿರಂಗೆ ಒಂದು ಸಣ್ಣ ರಿಯಾಲಿಟಿ ಚೆಕ್ದೊಂದು ಮೋಟೋ ವ್ಲಾಗ್ ಮಾಡೋಣ, ವಿಡಿಯೋ ಮಾಡೋಣ ಅಂದ್ಬಿಟ್ಟು ನನ್ನ ಇನ್ನೊಂದು ವ್ಲಾಗ್ ಚಾನಲ್ ಇದೆ ಗೊತ್ತಾ, ನೇಮ್ ಇಸ್ ಮಧು ಅಲ್ಲ, ಇನ್ನೊಂದು ಮಧು ವ್ಲಾಗ್ಸ್ ಅಂತ. ಅದರಲ್ಲಿ ಒಂದು ಲೇಟ್ ನೈಟ್ ಹೋಟೆಲ್ಗಳು ಎಲ್ಲಿ ಗಂಟೆ ಓಪನ್ ಇರ್ತವೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಗಾಡಿ ತಗೊಂಡು ಹೊರಟೆ. ಹೆಚ್ಚು ಕಡಿಮೆ 20-25 ಕಿಲೋಮೀಟ್ರ್ ಸುತ್ತಿದ ಮೇಲೆ ನನಗೆ ಒಂದು 7-8 ಹೋಟೆಲ್ಗಳು ಕಣ್ಣಿಗೆ ಬಿತ್ತು. ಮಿಡ್ ನೈಟ್ 1 ಗಂಟೆ ಆದ್ರೂ, 1:15 ಆದ್ರೂ, 2 ಗಂಟೆ ಆದ್ರೂ ಓಪನ್ ಇರ್ತವೆ. ರೆಪ್ಯೂಟೆಡ್ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಸಹ ಸೇರಿಸಿ, ಸಣ್ಣ ಪುಟ್ಟ ಹೋಟೆಲ್ಗಳು ಸೇರಿಸಿ ಮಿಡ್ ನೈಟ್ 1 ಗಂಟೆ ಆದಮೇಲೂ ಕೆಲಸ ಮಾಡ್ತವೆ. ಹೆಚ್ಚು ಕಡಿಮೆ 1:30-2 ಗಂಟೆವರೆಗೂ ಕೆಲಸ ಮಾಡ್ತವೆ. ಓಕೆನಾ? ಅಲ್ಲಿ ಪೊಲೀಸ್ನವ್ರು ಅಲ್ಲೂ ಇರ್ತಾರೆ, ನಾನು ನೋಡಿದ್ದೀನಿ, ಅಲ್ಲೇ ನಿಂತಿರ್ತಾರೆ. ಯಾಕೆ ಅಂತ ನಾನು ಹೇಳಲ್ಲ, ಅದು ಚೆನ್ನಾಗಿರಲ್ಲ. ಯಾಕೆ ಅಂತ ನಿಮ್ಗೆ ಏನಾದರೂ ಐಡಿಯಾ ಬಂತು ಅಂದರೆ ಕಮೆಂಟ್ ಹಾಕಿ, ನಿಮಗೆ ಚೆನ್ನಾಗಿ ಗೊತ್ತು ಯಾಕೆ ಇರ್ತಾರೆ ಅಂತ. ಇಷ್ಟೆಲ್ಲ ಇದ ಮೇಲೆ ಎಲ್ಲನೂ ಮುಚ್ಚಿಸ್ಬೇಕು ನೀವು. ಹಂಗಾದ್ರೆ ಅಲ್ಲಿಗೆ ಬರೋವಂಥ ಎಲ್ಲ ಕಸ್ಟಮರ್ಗಳಿಗೂ ನೋಟಿಸ್ ಕೊಡಬೇಕು ನೀವು, ಅಲ್ಲಿಗೆ ಬರುವಂಥ ಎಲ್ಲ ಕಸ್ಟಮರ್ಗಳನ್ನು ಅರೆಸ್ಟ್ ಮಾಡಬೇಕು ನೀವು. ಹಂಗೆ ಅರೆಸ್ಟ್ ಮಾಡ್ತಾ ಹೋದರೆ ಜೈಲಲ್ಲಾಗಲಿ ಸ್ಟೇಷನಲ್ಲಾಗಲಿ 1 ವಾರಕ್ಕೆಲ್ಲ ಫಿಲ್ ಆಗಿಬಿಡುತ್ತೆ, ಜಾಗನೇ ಇರಲ್ಲ, ನೀವು ಉಸಿರಾಡೋಕೆ ಕೂಡ ಜಾಗ ಇರಲ್ಲ. ಹಂಗೆ ತುಂಬೋಗ್ತೀರ ಜನ. ನೀವು ಎಲ್ಲರೂ ಅರೆಸ್ಟ್ ಮಾಡ್ತೀವಿ, ಎಲ್ಲರನ್ನೂ ವಿಚಾರಣೆ ಕರಿತೀವಿ, ಎಲ್ಲರಿಗೂ ನೋಟಿಸ್ ಕೊಡ್ತೀವಿ ನಾವು ಅಂತ ಹೋದರೆ ಹಂಗಾಗ್ಬಿಡುತ್ತೆ. ಈಗ ಇತ್ತೀಚೆಗೆ ಏನಾಗಿದೆ ಅದೇನೋ ಗೊತ್ತಿಲ್ಲ, ಜನಗಳ ಮೆಂಟಾಲಿಟಿನೇ ಹಿಂಗೆ. ಏನು ಮಾಡ್ರೆ ತಪ್ಪು, ಹಂಗೆ ಮಾಡ್ರೆ ತಪ್ಪು, ಹಿಂಗೆ ಮಾಡ್ರೆ ತಪ್ಪು, ಪ್ರತಿಯೊಂದಕ್ಕೂ ಅಡ್ಡ ಬರೋದು, ಇನ್ನೇನೋ ನೋಟಿಸ್ ಕೊಡ್ತೀವಿ ಅನ್ನೋದು, ಇನ್ನೇನೋ ಎದುರಿಸ್ಬಿಡೋದು, ಕಾನೂನಲ್ಲಿ ಹಂಗಿದೆ ಹಿಂಗಿದೆ ಅದಾಗಿದೆ. ಮನುಷ್ಯನಿಗೆ ಒಳ್ಳೇದಾಗಲಿ ಅಂತ ಕಾನೂನುಗಳು ಬಂದಿರೋದು. ಮನುಷ್ಯನ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಕಾನೂನುಗಳನ್ನು ಮಾಡಿರೋದು, ರಚಿಸಿರೋದು. ಎಲ್ಲನೂ ಪ್ರತಿಯೊಂದಕ್ಕೂ ಭಯ ಪಟ್ಕೊಂಡೇ ಜೀವನ ಮಾಡಬೇಕು ಮನುಷ್ಯ ಇಲ್ಲಿ ಅಂತಂದರೆ. ಸ್ವತಂತ್ರ ಬಂದಿರೋದು ಎಂತಕ್ಕೆ ಹಂಗಾರೆ ನಮಗೆ? ಫ್ರೀಡಮ್ ಅಂದರೆ ಏನು? ಇಟ್ ಡಸಂಟ್ ಮೀನ್ ದ್ಯಾಟ್ ಸ್ವತಂತ್ರ ಬಂದ್ಬಿಡ್ತು ಅಂದ್ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೋಬೇಕು, ನಮ್ಮ ಇಷ್ಟ ಬಂದಂಗೆ ಎಲ್ಲ ಸುತ್ತಾಡಬೇಕು ಅಂತ ಅಲ್ಲ ಹೇಳ್ತಿರೋದು. ಬಟ್ ಸ್ಟಿಲ್ ಏನಕ್ಕೆ ಹಂಗಾದ್ರೆ?
ಅಲ್ವಾ? ಆಯ್ತಪ್ಪ, ಬೆಂಗಳೂರಂಥ ಮಹಾನಗರದಲ್ಲಿ 24 ಅವರ್ಸ್ ಜೀವನ ನಡೀತಾನೆ ಇರುತ್ತೆ. ಹಾಗಾದರೆ ನಿಮ್ಮ ಪ್ರಕಾರ 1 ಗಂಟೆ ಮೇಲೆ ಆಚೆ ಓಡಾಡೋರ್ನು ಅರೆಸ್ಟ್ ಮಾಡಬೇಕು. ಯಾವ ದೇಶದಲ್ಲಿ ಕಾನೂನಿದೆ ಹೇಳಿ ನೋಡೋಣ. ನಾನು ಒಂದು 2-3 ಕಂಟ್ರಿ ಸುತ್ತಿದ್ದೀನಿ. ಇಂಡೋನೇಷ್ಯಾ, ಥೈಲ್ಯಾಂಡ್, ಭೂತಾನ್, ಎಲ್ಲೂ ಈ ರೂಲ್ಸ್ ಇಲ್ಲ. ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ, ಆರಾಮಾಗಿ ಅವ್ರು ಇಷ್ಟ ಬಂದಂಗೆ ಇರ್ತಾರೆ. ಅದೇ ಥರ ನಮ್ಮ ಬೆಂಗಳೂರಲ್ಲೂ ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು, ಕೆಲಸಕ್ಕೆ ಹೋಗೋರು ಬರೋರಾಗಿರ್ಬೋದು, ನೈಟ್ ಡ್ಯೂಟಿ ಮಾಡೋರಾಗಿರ್ಬೋದು, ಸೆಕೆಂಡ್ ಶಿಫ್ಟು, ಫಸ್ಟ್ ಶಿಫ್ಟು ಎಲ್ಲ ಮಾಡ್ತಾರಲ್ಲ. ನೈಟ್ 24 ಅವರ್ಸ್ ಗಾಡಿಗಳು ಓಡಾಡ್ತಾನೆ ಇರ್ತವೆ ಬೆಂಗಳೂರಲ್ಲಿ. ಹಂಗಾದ್ರೆ ಎಲ್ಲರೂ ಅರೆಸ್ಟ್ ಮಾಡಿ. ಯಾಕೆ ಬರೀ ಹೋಟೆಲ್ಗಳ ಮೇಲೆ ಅಥವಾ ಇನ್ನು ಬೇಡ, ಎಲ್ಲರೂ ಅರೆಸ್ಟ್ ಮಾಡಿಬಿಡಿ. ಒಳ್ಳೇದಲ್ವ ಅದು? ಒಳ್ಳೆ ಬೆಳವಣಿಗೆ. ಸುಮ್ಮನೆ ಯಾಕೆ ಒಬ್ಬರ ಮೇಲೆ ಹೋಗಬೇಕು? ಒಂಥರ ನನಗೆ ಅಲ್ಲ. ಏನು, ನಾನು ಒಂದು ಹೇಳ್ತೀನಿ, ಇದು ಯಾರೋ ಬೇಕು ಅಂತ ಹಾಕ್ಕೊಟ್ಟಿದ್ದಾರಾ ಅಥವಾ ಬೇಕು ಅಂತ ಮಾಡಿಸಿದಾರಾ ನನಗೆ ಗೊತ್ತಿಲ್ಲ. ಮಾಡಿಸಿದ್ರೆ ಅಮ್ಮಮ್ಮ ಅಂದರೆ ನೀವೇನು ಮಾಡ್ಕೋತೀರ ಅವ್ರನ್ನ? ದರ್ಶನ್ ಅವ್ರನ್ನ ಕೋಟ್ಯಾಂತರ ಜನ ಇದ್ದಾರೆ ಅವ್ರ ಹಿಂದೆಗಡೆ. ಅಷ್ಟು ಸುಲಭವಾಗಿ ಅವ್ರನ್ನ ತಡೆದು ನಿಲ್ಲಿಸೋದು ತುಂಬ ಕಷ್ಟ. ತುಂಬ ಕಷ್ಟ. ಕಷ್ಟ ಅಲ್ಲ, ಆಗೋದೇ ಇಲ್ಲ. ಉಗ್ರಂ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಅವನಿಂದ ಆ ಹುಡುಗಿನ ಕಿತ್ಕೊಳ್ಳೋಕ್ಕಾಗಲ್ಲ, ಆಗೋದೇ ಇಲ್ಲ ಅಂತ. ಆ ಥರ ಅದು. ಹಂಗೆ ನಾನು ಎಲ್ಲೋದ್ರೂ ಏನೇ ಮಾಡಿದ್ರು ತಗೋ ಏನೋ ಒಂದು ಹಂಗೆ ಮಾಡಬಾರ್ದಂತೆ, ಹಿಂಗೆ ಮಾಡಬಾರ್ದು, ಅದು ಹಂಗಿರಬಾರ್ದು, ಹಿಂಗಿರಬಾರ್ದು. ಪ್ರತಿಯೊಂದಕ್ಕೂ ಎದುರುಕಡೆ ಜೀವನ ಮಾಡಬೇಕಾ ನಮ್ಮ ದೇಶದಲ್ಲಿ? ನಾವು ಹಂಗಂದ್ರೆ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಯಾವುದೋ ಒಂದು ರೂಲ್ಸ್ ಅಡ್ಡ ಬರುತ್ತೆ, ಇನ್ನೇನೋ ರೆಗ್ಯುಲೇಷನ್ ಅಡ್ಡ ಬರುತ್ತೆ, ಇನ್ನೇನೋ ಒಂದು ಆ್ಯಕ್ಟ್ ಅಡ್ಡ ಬರುತ್ತೆ. ಹಂಗಾದ್ರೆ ನಾವು ಬದುಕ್ತಿರೋದೇ ಇಲ್ಲಿಗಲ್ಲು ಇಂಡಿಯಾದಲ್ಲಿ. ಹಂಗಾಗೋಗ್ಬಿಟ್ಟಿದೆ ಈಗ, ಆ ಥರ ಆಗೋಗ್ಬಿಟ್ಟಿದೆ ಇವಾಗ. ಏನು ಮಾಡೋಣ ಹಂಗಾದ್ರೆ? ಏನಪ್ಪ, ನಾವು ಸ್ಕೂಲ್ ಲೈಫ್ ಇದ್ದಾಗಲೇ ಚೆನ್ನಾಗಿತ್ತು. ನಾವು ಇಷ್ಟ ಬಂದು ಓಡಾಡ್ಕೊಂಡು ಹೆಂಗೆ ಬೇಕಂಗೆ ಇರ್ತಿದ್ವಿ ನಾವು. ಈ ದೊಡ್ಡವರಾಗ್ಬಿಟ್ಟೆ ಏನು ಗುರು ಈ ರೂಲ್ಸ್ ಅಂತೆ, ಅದಂತೆ, ಇದಂತೆ, ಎಲ್ಲದಕ್ಕೂ ಅಡ್ಡ ಬರ್ತಾರೆ. ಈಗ ಏನು ಮಾಡಿದ್ರು ಅಡ್ಡ ಬರ್ತಾರೆ. ಇನ್ನೇನೋ ಒಂದು ಅರೆಸ್ಟ್ ಮಾಡ್ತಾರೆ ಅಥವಾ ನೋಟಿಸ್ ಕೊಡ್ತಾರೆ. ಸುಮ್ಮನೆ ಬಿಡೋದೇ ಇಲ್ವ ಹಂಗಂದ್ರೆ? ಲಾಯರ್ ಸಖತ್ತಾಗಿ ಹೇಳ್ತಾ ಇದ್ರು. ಅದು ಯಾವುದೋ ಹೋಟೆಲ್ ಹೆಸರು ಹೇಳಿದ್ರು ಗೊತ್ತಾ ಅವ್ರು ಲಾಯರು? ಮುಚ್ಚಿಸಿ ಕ್ಲೋಸ್ ಮಾಡಿಸಿ, 1 ಗಂಟೆ ಒಳಗಡೆ ಕ್ಲೋಸ್ ಮಾಡಿಸಿ ಹೋಗ್ಬಿಟ್ಟು. ಯಾಕೆ ಮಾಡಿಸ್ತಾ ಇಲ್ಲ? ನಾನು ನೋಡಿದ್ದೀನಿ. ಇನ್ನೊಂದು ಹೋಟ್ಲಿದೆ, ಸೋ ಕಾಲ್ಡ್ ಸಿಕ್ಕಾಪಟ್ಟೆ ದೊಡ್ಡ ಹೋಟೆಲ್ ಅದು. 3-4 ಬ್ರ್ಯಾಂಚ್ ಇದೆ ಬೆಂಗಳೂರಲ್ಲಿ. ಮಿಡ್ನೈಟ್ 1 ಗಂಟೆವರೆಗೂ ಕ್ಯೂ ನಿಂತ್ಕೊಂಡಿರ್ತಾರೆ. ಎನಿ ಟೈಮ್ ಯಾವಾಗ ನೋಡಿದ್ರೆ ಕ್ಯೂ ಗುರು ಹೋಟೆಲಲ್ಲಿ. ಮಿನಿಮಮ್ ಒಂದು ಕ್ಯೂ ಅಲ್ಲಿ ಏನಿಲ್ಲ ಅನ್ನೋ 20-50 ಜನ ಮಿನಿಮಮ್ ನಿಂತಿರ್ತಾರೆ ಎನಿ ಟೈಮ್. 24 ಅವರ್ಸ್. ಸಾರಿ, 24 ಅವರ್ಸ್ ಅಲ್ಲ ಹೇಳ್ತಿರೋದು, ಹೇಳ್ತಿರೋದು. ಮಾತಿನ ಬರೋದಿಲ್ಲ, ಆ ಕಡೆ ಈ ಕಡೆ 2 ಮಾತು ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಇರಲಿ. ಸೊ ಹಂಗೆ ಯಾವಾಗಲೂ ಕ್ಯೂ ಇರುತ್ತೆ. ಅವ್ರನ್ನ ಯಾಕೆ ನೀವು ಮಾತಾಡ್ಸಲ್ಲ? ಯಾಕೆ ಅಷ್ಟು ಅಲ್ಲಿರೋರಿಗೆಲ್ಲರೂ ಯಾಕೆ ನೀವು ನೋಟಿಸ್ ಕೊಡಲ್ಲ? ಏನಪ್ಪ ನಿಮಗೆ ಬಿಟ್ಟಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋ ಹೆಸರಲ್ಲಿ ನನ್ನ ಕೇಳಿದ್ರೆ ಜನಗಳನ್ನು ಬೆದರಿಸಿ ನೀವು ಏನೇನೋ ಮಾಡೋಕ್ಕೆ ಹೊರಟಿದ್ದೀರಾ. ಐ ಥಿಂಕ್ ಇದು ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಐ ಥಿಂಕ್ ಇದನ್ನು ಯಾರೂ ಒಪ್ಪೋದೂ ಇಲ್ಲ ನೀವು ಈ ರೀತಿ ಮಾಡಿರೋದನ್ನ ಈಗ. ಯಾಕೆಂದರೆ 24 ಅವರ್ಸ್ ಏನೋ ಒಂದು ಕೆಲಸ ಮಾಡಿ, ಏನೋ ಒಂದು ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಸಂಪಾದನೆ ಮಾಡಬೇಕು ಅನ್ನೋ ಜನಗಳು ಇರ್ತಾರೆ. ಹಾಗಾದರೆ ಅವ್ರು ಜೀವನ ಮಾಡೋದೇ ತಪ್ಪ? ಹಂಗಾದ್ರೆ ಅವ್ರು ಕೆಲಸ ಮಾಡೋದೇ ತಪ್ಪ? ದುಡಿಯೋದು ತಪ್ಪ? ಬದುಕೋದು ತಪ್ಪ? ತಿನ್ನೋದು ತಪ್ಪ? ಮಲ್ಗೋದು ತಪ್ಪ? ಎದ್ದೇಳೋದು ತಪ್ಪ? ಬಟ್ಟೆ ಹಾಕೊಳ್ಳೋದು ತಪ್ಪ? ಊಸ್ ಬಿಡೋದು ತಪ್ಪ? ಉಚ್ಚೆ ಒಯ್ಯೋದು ತಪ್ಪ? ಎಲ್ಲ ತಪ್ಪ? ಗೊತ್ತಾಗ್ತಲ್ಲ. ಏನು ಹೇಳೋದು ಗುರು? ಏನು ಕಮೆಂಟ್ ಮಾಡಿ, ಏನು ಕಮೆಂಟ್ ಮಾಡ್ತೀರೋ ಏನೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಯಪ್ಪ ಏನು ಗುರು ಈ ರೂಲ್ಸ್ ಇರೋ ರೂಲ್ಸ್ನ ಫಾಲೋ ಮಾಡೋಕೆ ಬಿಡ್ರಯ್ಯ. ಇರೋ ರೂಲ್ಸ್ನ ಫಾಲೋ ಮಾಡೋ ಸಾಕಾಗಿ ಇನ್ನೇನು ಹೊಸ ರೂಲ್ಸ್ ಬರ್ತಾನೆ ಇದೆ ಅಂತ. ಇನ್ನು ಇರೋ ರೂಲ್ಸ್ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಹೊಸ ರೂಲ್ಸು ಅದೊಂದು ಇದೊಂದು. ಫಾರ್ ಎಕ್ಸಾಂಪಲ್ ಹೆಂಗೆ ಗೊತ್ತಾ, ಈ ರೇಷನ್ ಕಾರ್ಡ್ಗೆ ಅದೊಂದು ಅಟ್ಯಾಚ್ ಮಾಡಿಸಿ ಅಂತಾರೆ, ಇನ್ನೊಂದು ಅಟ್ಯಾಚ್ ಮಾಡಿಸಿ ಅಂತಾರೆ, ಇದನ್ನು ಅಟ್ಯಾಚ್ ಮಾಡಿಸಿ ಅಂತಾರೆ, ಅದನ್ನು ಅಟ್ಯಾಚ್ ಮಾಡಿಸಿ ಅಂತಾರೆ, ಮತ್ತೊಂದು ಅಟ್ಯಾಚ್ ಮಾಡಿಸಿ ಅಂತಾರೆ, ಮಗದೊಂದು ಅಟ್ಯಾಚ್ ಮಾಡಿಸಿ ಅಂತಾರೆ. ರೇಷನ್ ತೊಗೊಂಡು ಅಕ್ಕಿ ತೊಗೊಂಡು ಬೇಯಿಸ್ಕೊಂಡು ತಿನ್ನಕ್ಕೆ ಬಿಡ್ರೆ ಅಪ್ಡೇಟ್ ಮಾಡ್ಸೋಣ ಆಮೇಲೆ. ಈ ರೀತಿ ಹೇಳ್ತಿರೋದು ನಾನು. ಒಟ್ಟಿನಲ್ಲಿ ಬಿಡಲ್ಲ. ಏನೋ ಒಂದು ಫಿಟ್ಟಿಂಗ್ ಇಡಲೇಬೇಕಿಲ್ಲಿ, ಏನೋ ಒಂದು ಇಡಲೇಬೇಕು ಇವರು. ಸುಮ್ಮನೆ ಬಿಡಲ್ಲ ಇವರು, ನಿಮ್ಮದೇಗಿರಕ್ಕೆ ಬಿಡೋದೇ ಇಲ್ಲ ಇವರು. ತಗೋ ನಾಳೆ ಐ ಥಿಂಕ್ ಎಷ್ಟು 13ನೇ ತಾರೀಕು ಇವತ್ತು. ಈ ತಿಂಗಳು ಮುಗಿದೋಯ್ತು. ನೆಕ್ಸ್ಟ್ ತಿಂಗಳು ನಮ್ಮ ಮನೇಲಿ ರೇಷನ್ ತರಕ್ಕೆ ಹೋಗ್ತಾರೆ, ರೇಷನ್ ಅಂಗಡಿ. ಓಕೆನಾ? ನನ್ನ ತಂಗಿ ಹೇಳ್ತಾಳೆ, ಅಮ್ಮ ಈ ಥರ ಹಿಂಗೇನೋ ಅಪ್ಡೇಟ್ ಮಾಡಿಸ್ಬೇಕಂತೆ ನೋಡು. ಯಾಕೆ ಮಾಡಿಸ್ಬೇಕು? ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ. ಅದು ಯಾವುದೋ ಒಂದು ಟೈಮಲ್ಲಿ ಹೇಳಿದರು, ಇನ್ಕಮ್ ಸರ್ಟಿಫಿಕೇಟ್. ಏನಕ್ಕೆ ಇನ್ಕಮ್ ಸರ್ಟಿಫಿಕೇಟು? ಇನ್ಕಮ್ ಸರ್ಟಿಫಿಕೇಟ್ ಇದು ಇಲ್ಲ ಅಂದರೆ ಅನ್ನ ಚೆನ್ನಾಗಾಗಲ್ವಾ?
ರೇಷನ್ ಕಾರ್ಡ್ ಮಾಡಿದಾಗ ಎಲ್ಲಿ ಹೋಗಿದ್ರಿ ಹಂಗಾದ್ರೆ? ಆ ರೇಷನ್ ಕಾರ್ಡ್ ಮಾಡಿದಾಗಲೇ ಎಲ್ಲ ಮಾಡಿಸ್ಬೇಕಿತ್ತು ನೀವು. ಯಾಕೆ ತಿಂಗಳಿಗೂ ಒಂದೊಂದು ಹೊಸ ರೂಲ್ಸು ಹಿಂಗೆ ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಏನೋ ಒಂದು ಕಿತಾಪತಿ. ರೋಡಲ್ಲಿ ಹೋಗ್ತೀವಿ, ಈ ಟ್ರಾಫಿಕ್ ಅವ್ರು ಬರ್ತಾರೆ, ತಗೋ ಅಡ್ಡ ಹಾಕೋ, ಎಲ್ಲ ಕರೆಕ್ಟಾಗಿದ್ರು ಏನಾದರೂ ಹೇಳಲೇಬೇಕು, ಮಾಡಲೇಬೇಕು, ನಮಗೊಂದು ತೊಂದರೆ ಕೊಡಲೇಬೇಕು. ನಮಸ್ಕಾರ.